ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಗೋಧಿ ಮತ್ತು ಜೋಳದ ಉಂಡೆಯನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ, ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ಒಂದು ವಿಭಿನ್ನವಾದ ತಿಂಡಿಯಾಗಿರುತ್ತೆ, ಸ್ಕೂಲಿಂದ ಬಂದಾಗೆಲ್ಲ ಕೊಡ್ಬೋದು, ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇಲ್ಲಿ 2 ಸ್ಪೂನಿನಷ್ಟು ತುಪ್ಪವನ್ನು ತಗೊಂಡಿದ್ದೇನೆ. ತುಪ್ಪ ಕರಗಿದ ಮೇಲೆ ಒಂದು ಅರ್ಧ ಕಪ್ಪಿನಷ್ಟು ಗೋಧಿ ಹಿಟ್ಟನ್ನು ತಗೊಳ್ಬೇಕು. ಮತ್ತು ಇನ್ನೊಂದು ಅರ್ಧ ಕಪ್ಪಿನಷ್ಟು ಜೋಳದ ಹಿಟ್ಟನ್ನು ತಗೊಳ್ಬೇಕು. ಇದನ್ನೀಗ ಚೆನ್ನಾಗಿ ಹುರಿಬೇಕು. ನಾನು ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ಉರಿತಾ ಅದರ ಗಂಟೆಲ್ಲ ಹೋಗುತ್ತೆ, ಗಂಟಿದ್ರೆ ಸಹ. ಈಗ ನೋಡಿ ಗೋಲ್ಡನ್ ಕಲರ್ ಬಂದಿದೆ, ಈ ರೀತಿ ಕಲರ್ ಬರಬೇಕು, ಚೆನ್ನಾಗಿರುತ್ತೆ. ಮತ್ತು ನಾನು ಇಲ್ಲಿ ಒಂದು ಅರ್ಧ ಕಪ್ಪಿನಷ್ಟು ಕೊಬ್ಬರಿಯನ್ನು ತಗೊಂಡಿದ್ದೇನೆ. ಇದನ್ನೀಗ ಮಿಕ್ಸಿಯಲ್ಲಿ ಹಾಕ್ಬಿಟ್ಟು ಪುಡಿ ಮಾಡಬೇಕು. ಪುಡಿ ಮಾಡಿ ತಂದಿದ್ದೇನೆ. ಮತ್ತು ಅದಕ್ಕೆ ಅರ್ಧ ಕಪ್ಪಿನಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ಬೆಲ್ಲವನ್ನು ಸಹ ಮಿಕ್ಸಿಗೆ ಹಾಕಬೇಕು, ಪುಡಿ ಮಾಡಬೇಕು ಅದನ್ನು ಸಹ. ಮತ್ತು ನಾನು ಇಲ್ಲಿ ಹುರಿದಂತಹ ಗೋಧಿ ಮತ್ತು ಜೋಳದ ಹಿಟ್ಟನ್ನು ಸಹ ಹಾಕ್ತಿದ್ದೇನೆ. ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಬೇಕು. ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿ ತಿರುಗಿಸ್ಬೇಕು, ಹಾಗೆಲ್ಲ ಮಿಕ್ಸ್ ಆಗುತ್ತೆ. ಈಗ ಮಿಕ್ಸ್ ಮಾಡಿ ತಂದಿದ್ದೇನೆ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ತಿದ್ದೇನೆ. ಇದಕ್ಕೀಗ ಸ್ವಲ್ಪ ಹಾಲು ತಗೊಳ್ಬೇಕು ಉಂಡೆ ಮಾಡಲಿಕ್ಕೆ. ಈಗ ಇದನ್ನು ಹಾಲು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ನೀವು ಇಲ್ಲಿ ಬೆಲ್ಲದ ಪಾಕ ಮಾಡಿ ಸಹ ಮಾಡ್ಬೋದು. ನಾನಿಲ್ಲಿ ಬೆಲ್ಲದ ಪಾಕ ಮಾಡಲಿಲ್ಲ, ಈ ರೀತಿ ಹಾಲಾಗಿ ಮಿಕ್ಸ್ ಮಾಡ್ತಿದ್ದೇನೆ. ಈಗ ಇದನ್ನು ಉಂಡೆ ಕಟ್ಟಬೇಕು. ಈಗ ನೋಡಿ ಈ ರೀತಿಯಾಗಿ ನಾನೆಲ್ಲ ಉಂಡೆ ಮಾಡ್ತಾ ಇದ್ದೇನೆ. ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ಸಹ ಹೆಲ್ದಿಯಾಗಿರುತ್ತೆ, ಎಣ್ಣೆ ಅಂಶ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.